ಇತ್ತೀಚೆಗೆ ವಾಹನಗಳ ಅಪಘಾತದ ಸಂಖ್ಯೆ ಬಹಳಷ್ಟು ವಿಪರೀತವಾಗಿ ನಡೀತಾ ಇದೆ ಜಿಲ್ಲೆಯಲ್ಲಿ. ಅದರ ಮುಖ್ಯವಾಗಿ ಘನವಾಹನಗಳಿಂದ ಆಗುವಂತಹ ಅಪಘಾತಗಳು ಸಾವಿನ ಪ್ರಮಾಣ ಕೂಡ ಅಷ್ಟೇವಾಗಿ ನಡೀತಾ ಇದೆ. ಹೀಗಾಗಿ ಇತ್ತೀಚೆಗೆ ತಲ್ಲೂರಿನ ಶೆಟ್ರಗಟ್ಟೆ ಎಂಬ ಪ್ರದೇಶ, ಕುಂದಾಪುರ ವ್ಯಾಪ್ತಿಯಲ್ಲಿ ಬರುವಂಥ ಶೆಟ್ರಗಟ್ಟೆ, ಅಲ್ಲಿ ಒಂದು ಅಪಘಾತ ನಡೆದಿತ್ತು. ಟಿಪ್ಪರ್ ಏನಿದೆ, ನೇರವಾಗಿ ಟಿಪ್ಪರ್ ಹಾಗೂ ಸರ್ಕಾರಿ ಬಸ್ ನಡುವೆ ನಡೆದಂಥ ಅಪಘಾತದಲ್ಲಿ ಸುಮಾರು 6ಕ್ಕಿಂತ ಹೆಚ್ಚು ಗಂಭೀರವಾಗಿ ಗಾಯಗೊಂಡಿದ್ದರು. ಇಬ್ಬರು ವಿದ್ಯಾರ್ಥಿಗಳು ಬಹಳಷ್ಟು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಈಗಲೂ ಪಡಿತಾ ಇದ್ದಾರೆ. ಹೀಗಾಗಿ ಈ ಅಪಘಾತಗಳ ಬಳಿಕ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅದು ವೇಗ ಮಿತಿಯನ್ನು ಕಡ್ಡಾಯ ಮಾಡುವಂಥದ್ದು. ಈಗಾಗಲೇ ಬಹಳಷ್ಟು ವೇಗ ಮಿತಿ ಇರುವಂಥದ್ದು 60 ಸ್ಪೀಡ್ ಲಿಮಿಟ್ ಇರುವಂಥದ್ದು. ಆದರೆ ಅದು ಅಷ್ಟವಾಗಿ ಪರಿಣಾಮಕಾರಿಯಾಗಿ ಇನ್ನೂ ಚಾಲ್ತಿಯಾಗಿಲ್ಲ. ಹೀಗಾಗಿ ಇವತ್ತು ಈ ಶೆಟ್ರಗಟ್ಟೆ ನಡೆದಂತಹ ಅಪಘಾತ ಏನು ಕಿರಿದಾದ ಗ್ರಾಮೀಣ ಭಾಗದಲ್ಲಿ ಒಂದು ನೇರವಾಗಿ ಟಿಪ್ಪರ್ ಹಾಗೂ ಸರ್ಕಾರಿ ಬಸ್ ನಡುವೆ ನಡೆದಂತಹ ಅಪಘಾತದ ಬಳಿಕ ಈಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಬಹಳಷ್ಟು ವಿರೋಧ ಮತ್ತು ಆಕ್ರೋಶದ ಬಳಿಕ ಈಗ ಏನು ಜನವರಿ 20ರ ಒಳಗಾಗಿ ಏನು ಒಂದು ಸ್ಪೀಡ್ ಲಿಮಿಟನ್ನು ಅಳವಡಿಸುವಂಥದ್ದು, ಜೊತೆಗೆ ಖಾಸಗಿ ಬಸ್ಗಳಿಗೆ ಮುಖ್ಯವಾಗಿ ಪಾದಚಾರಿಗಳು ಅಂದರೆ ಪ್ರಯಾಣಿಕರು ಹತ್ತೋ ಮೊದಲೇ ಅದನ್ನು ಮೂವ್ ಮಾಡುವಂಥದ್ದು ಇರ್ಬೋದು, ಮತ್ತು ಅಲ್ಲಲ್ಲಿ ನಿಲ್ಲಿಸದಿರುವಂಥದ್ದು, ತಿರುವುಗಳಲ್ಲಿ ಅದೇ ವೇಗವನ್ನು ತೆಗೆದುಕೊಳ್ಳುವಂಥದ್ದು. ಹೀಗಾಗಿ ಬಹಳಷ್ಟು ಪ್ರಯಾಣಿಕರು ಬಸ್ಗಳಿಂದ ಎಸೆಯಲ್ಪಟ್ಟ ಪ್ರಕರಣಗಳು ಬಹಳಷ್ಟು ನಡೆದಿದೆ. ಹೀಗಾಗಿ ಖಾಸಗಿ ಬಸ್ಗಳಿಗೆ ಕೂಡ ಒಂದು ಡೋರ್ಗಳನ್ನು ಅಳವಡಿಸುವಂತಹ ಒಂದು ನಿಯಮವನ್ನು ಈಗ ಕಡ್ಡಾಯವಾಗಿ ಮಾಡಲು ಹೊರಟಿದೆ. ಜನವರಿ 26 ಅಥವಾ ಅದರ ಒಳಗೆ ಈ ಡೋರ್ಗಳನ್ನು ಅಳವಡಿಸಬೇಕು. ಜೊತೆಗೆ 10 ದಿನ ಒಳಗಾಗಿ ಸ್ಪೀಡ್ ಲಿಮಿಟನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಈ ನಿಯಮವನ್ನು ಈಗ ಕಡ್ಡಾಯ ಮಾಡಲು ಹೊರಟಿದೆ. ಬಹಳಷ್ಟು ಅಪಘಾತಗಳು ಮಿತಿ ಮೀರ್ತಾ ಇದೆ. ಮುಖ್ಯವಾಗಿ ಗಣಿ ಪ್ರದೇಶಗಳು, ಕುಂದಾಪುರ, ಕೊಲ್ಲೂರು ಆ ಭಾಗದಲ್ಲಿ ಮತ್ತು ಕಾರ್ಕಳ ಭಾಗದಲ್ಲಿ ಇರ್ಬೋದು, ಕಾಪು ಭಾಗದಲ್ಲಿ ಬಹಳಷ್ಟು ಗಣಿ ಪ್ರದೇಶಗಳಿರುವಂಥದ್ದು. ಅಲ್ಲಿ ಕೆಂಪು ಇರ್ಬೋದು, ಬಹಳಷ್ಟು ಗಣಿಗಾರಿಕೆ ಪ್ರದೇಶಗಳಿಂದ ಅಲ್ಲಿ ಯಾವುದೇ ವಿಮೆ ಇಲ್ಲದೆ, ಜೊತೆಗೆ ಯಾವುದೇ ನಿಯಮಗಳಿಲ್ಲದೆ ಅಲ್ಲಿ ಮಣ್ಣಿರ್ಬೋದು, ಕಲ್ಲುಗಳನ್ನು ಸಾಗಾಟ ಮಾಡುವಂಥ ಲಾರಿಗಳು ಅತಿ ವೇಗದಲ್ಲಿ ಚಲಿಸುವ ಪರಿಣಾಮವಾಗಿ ಈ ಅಪಘಾತಗಳು ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚೆಗೆ ಕಾರ್ಕಳ ನಿಟ್ಟೆ ಭಾಗದಲ್ಲೂ ಇದೇ ರೀತಿಯ ಒಂದು ಅಪಘಾತ ನಡೆದಿತ್ತು. ಅದು ಏನಂದರೆ ಅಷ್ಟೇ ವೇಗವಾಗಿ ಸುಮಾರು 100 ಕಿಲೋಮೀಟರ್ ವೇಗವಾಗಿ ಚಲಿಸಿದಂಥ ಲಾರಿ ಟಿಪ್ಪರ್ ಏನಿದೆ, ಅದು ಕಾರಿಗೆ ಡಿಕ್ಕಿ ಹೊಡೆದು ಪಾದಚಾರಿಗಳನ್ನು ಬಿದ್ದಿತ್ತು. ನಂತರದಲ್ಲಿ ಶೆಟ್ರಗಟ್ಟೆಯಲ್ಲಿ ಘಟನೆ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ಈ ಅಪಘಾತಗಳು ನಡೀತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಸದ್ಯ ಈ ಕಡ್ಡಾಯ ಸೂಚನೆಯನ್ನು ಈಗ ಎಲ್ಲ ಲಾರಿ ಮಾಲೀಕರಿಗಿರ್ಬೋದು, ಟಿಪ್ಪರ್ ಮಾಲೀಕರಿಗಿರ್ಬೋದು, ಸುಮಾರು ಮುಖ್ಯವಾಗಿ 6 ಚಕ್ರದ ನಂತರ 6 ಚಕ್ರ ಇರ್ಬೋದು, ಅದರ ಹೆಚ್ಚಿನ ಟೈರ್ಗಳಿರುವಂತಹ ವಾಹನಗಳಿಗೆ, ಟಿಪ್ಪರ್ ವಾಹನಗಳಿಗೆ ಈಗ ಈ ನಿಯಮವನ್ನು ಕಡ್ಡಾಯ ಮಾಡಲಿಕ್ಕೆ ಹೊರಟಿದೆ. ಈ ನಿಯಮಕ್ಕೆ ಒಂದಷ್ಟು ಟೈಮ್ ಲಿಮಿಟನ್ನು ಕೊಟ್ಟಿದೆ, 10 ದಿನ ಅಂತ ಹೇಳ್ಬೋದು. ಅಷ್ಟರೊಳಗಾಗಿ ಇದನ್ನು ಸ್ಪೀಡ್ ಲಿಮಿಟ್ ಅಳವಡಿಸಬೇಕು. ನಂತರದಲ್ಲಿ ಪೊಲೀಸ್ ಇಲಾಖೆಯಿಂದ ಪರಿಶೀಲನೆ ಕೂಡ ಅಲ್ಲಲ್ಲಿ ನಡೆಯುತ್ತೆ. ಸದ್ಯ ಈ ಕಡ್ಡಾಯ ಕಾನೂನು ನಿಯಮ ಏನಿದೆ ಅದೆಷ್ಟು ಮಟ್ಟಿಗೆ ಜಾರಿಗೊಳ್ಳುತ್ತಾ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಈ ಅಪಘಾತಗಳ ಸಂಖ್ಯೆಯನ್ನು ಕಮ್ಮಿ ಮಾಡಲಿಕ್ಕೆ ಮತ್ತು ಪ್ರಯಾಣಿಕರಿರ್ಬೋದು, ಪಾದಚಾರಿಗಳಿರ್ಬೋದು ಮತ್ತು ವಾಹನ ಸವಾರರ ಜೀವನ ಉಳಿಸಲಿಕ್ಕೆ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ಕಡ್ಡಾಯ ನಿಯಮವನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ. ಈಗಾಗಲೇ ಜಾರಿಯಾಗಿತ್ತು, ಅದನ್ನು ಇನ್ನಷ್ಟು ಕಡ್ಡಾಯ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅದೆಷ್ಟರ ಮಟ್ಟಿಗೆ ನಿಯಮ ಪಾಲನೆ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ಎಲ್ಲ ನಿಯಮಗಳು ಅದನ್ನು ಲಾರಿ ಮಾಲಕರು ಇರ್ಬೋದು, ಟಿಪ್ಪರ್ ಮಾಲಕರು ಇರ್ಬೋದು, ಅವರು ಕೂಡ ಎಚ್ಚೆತ್ತುಕೊಂಡು ಇದನ್ನು ಪೊಲೀಸ್ ಇಲಾಖೆಯೊಟ್ಟಿಗೆ ಸಹಕರಿಸಬೇಕು. ಹೀಗಾಗಿ ಆದಷ್ಟು ಮುಂದಿನ ದಿನಗಳಲ್ಲಾದರೂ ಕೂಡ ಆದಷ್ಟು ಅಪಘಾತಗಳ ಪ್ರಮಾಣವನ್ನು ಕಡಿಮೆಗೊಳಿಸಬೇಕು. ಜಿಲ್ಲೆಯ ಒಂದು ಬ್ಲ್ಯಾಕ್ ಮಾರ್ಕ್ ಏನಿದೆ ಮತ್ತಷ್ಟು ಅದನ್ನು ಆಗದಂತೆ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ಜನರ ಒತ್ತಾಯ ಕೂಡ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.